ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜಪಾನೀಸ್ದು ಸ್ಕಿನ್ ಸೀಕ್ರೆಟ್ ಆದ ಅಕ್ಕಿ ಹಿಟ್ಟಿನ ಪ್ಯಾಕ್ನ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಬೋದು, ಅದು 2 ಸ್ಟೆಪ್ಪಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಭಾಳ ಸಿಂಪಲ್ ಆದ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಸಿಂಪಲ್ ಓಮ್ ರೆಮಿಡಿಯಿಂದ ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ನಿಮಗೆ ಸ್ಕಿನ್ನನ್ನು ಇದು ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಿಮಗೆ ಟ್ರಾನ್ಸ್ಪರೆಂಟ್ ಸ್ಕಿನ್ನ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸ್ಕಿನ್ನು ನಿಮಗೆ ಗ್ಲಾಸ್ ರೀತಿ ಟ್ರಾನ್ಸ್ಪರೆಂಟಾಗಿ ಕಾಣಿಸೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ನಾನಿಲ್ಲಿ ಒಂದು ಸ್ಕ್ರಬ್ನ ಅಂದರೆ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1ರಿಂದ 1.5 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೆರಡನ್ನು ನೀಟಾಗಿ ನಾವು ಈ ರೀತಿ ಕಲಿಸ್ಕೊಳ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮಗೆ ಸೆಕೆಂಡ್ ಸ್ಟೆಪ್ಪು ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಮತ್ತು ಲೈವ್ ರಿಸಲ್ಟ್ನ ಕೂಡ ತೋರಿಸ್ತೀನಿ ಹೇಗೆ ಬಂತಂತ ಹೇಳಿ. ನೋಡಿ, ಇವಾಗ ಒಂದು ಕ್ಲೆನ್ಸರ್ ರೆಡಿ ಆಗಿದೆ. ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಇದು ಮೊದಲನೇ ಸ್ಟೆಪ್ಪು. ಸೊ ಮೊದಲಿಗೆ ನಾವು ಫೇಸ್ನಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರುವ ಹಾಗೆ ಚೆಕ್ ಮಾಡಿ. ಸೊ ಮೇಕಪ್ ಅಥವಾ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲದೆ ಇರೋ ಹಾಗೆ ಮುಖದಲ್ಲಿ ನಾವು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು. ಮತ್ತು ಮುಖ ನೀಟಾಗಿ ಡ್ರೈ ಆಗಿರಬೇಕು. ಆವಾಗ ಇದನ್ನು ನಾವು ಫೇಸಿಗೆ ಮತ್ತು ನೆಕ್ಕಿಗೆ ಅಪ್ಲೈ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದು ಕ್ಲೆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಪೋರ್ಸ್ ಇದ್ದರೆ ಅದೆಲ್ಲ ನೀಟಾಗಿ ಓಪನ್ ಆಗುತ್ತೆ. ಮತ್ತು ಸ್ಕಿನ್ಗೆ ಇದು ನಮಗೆ ನೆಕ್ಸ್ಟ್ ಹಾಕುವಂಥ ಪ್ಯಾಕ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಮುಖಕ್ಕೆ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಈ ರೆಮಿಡಿನ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ವೈರಲ್ ಆದ ರೆಮಿಡಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅವರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆದ ರೆಮಿಡಿ. ಸೊ ನೀವು ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡ್ತಿದ್ದೀನಿ ಅಥವಾ ಸ್ಕಿನ್ನಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ. ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಅದನ್ನು ಫೇಸ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಮಾಡ್ಕೊಳ್ಬೋದು. ಆದರೆ ನೀವು 2 ಡೇಸ್ ಒನ್ಸಿಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ. ನೀವು ಎಲ್ಲಿಂದಾದರೂ ಹೊರಗಡೆ ಬಿಸಿಲಿಂದ ಬಂದಿದ್ದೀರಾ, ಒಂದು ರಿಫ್ರೆಶ್ ಆಗಬೇಕಂತಂದರೆ ಈ ರೀತಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಈ ರೀತಿ ಒಂದ್ಸಲ ಸ್ಕ್ರಬ್ ಮಾಡಿ ಕೂಡ ವಾಶ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಏನು ಸ್ಕಿನ್ ಟ್ಯಾನ್ ಆಗಿರುತ್ತೆ ಸನ್ನಿಗೆ ಅಥವಾ ಹೊರಗಡೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಸ್ವಲ್ಪ ಮುಖ ಎಲ್ಲ ತುಂಬ ಡಲ್ ಆಗಿರುತ್ತೆ, ಅವರು ಇದನ್ನು ರೆಮಿಡಿನ ಕೂಡ ಟ್ರೈ ಮಾಡ್ಬೋದು. ಮತ್ತು ಪಿಗ್ಮೆಂಟೇಷನ್ ಇರೋರು ಈ ರೀತಿ ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಬಂದರೆ ಆಲ್ಮೋಸ್ಟ್ ಅವರಿಗೆ ಒಂದು 6 to 7 ಡೇಸಲ್ಲಿ ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಸ್ಕಿನ್ನು ತುಂಬ ಲೈಟಾಗಿ ಕಾಣುತ್ತೆ. ಸೊ ಅದರಿಂದ ಅವರಿಗೆ ಪಿಗ್ಮೆಂಟೇಷನ್ ಹೈಲೈಟ್ ಆಗಲ್ಲ ಮುಖದಲ್ಲಿ, ಅದು ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ ಸ್ವಲ್ಪದಲ್ಲಿ. ನೋಡಿ, ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ನಾನು ಒಂದು 2 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ. ಇವಾಗ ಅದನ್ನು ಒಂದು 2 ನಿಮಿಷ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇದು ಸ್ಟೆಪ್ 1 ಇವಾಗ ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವು, ತುಂಬ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ ಸ್ಟೆಪ್ 1ನಲ್ಲೇ. ಇವಾಗ ನಾನು ನಿಮಗೆ ಸ್ಟೆಪ್ 2 ಹೇಗೆ ಮಾಡ್ಕೊಳ್ಳೋದಂತ ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ ನೋಟಿಫಿಕೇಷನ್. ಅದರಿಂದ ಯಾವುದೇ ವೀಡಿಯೋಸ್ ನಿಮಗೆ ಸ್ಕಿಪ್ ಆಗಲ್ಲ. ಇವಾಗ ನಾನು ನಿಮಗೆ ಸ್ಟೆಪ್ 2ಅಲ್ಲಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕು. ಇದು ಕೂಡ ನಾವು ಅಕ್ಕಿ ಹಿಟ್ಟಿಂದನೇ ಮಾಡ್ಕೊಳ್ಳೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದೇ ರೀತಿಯಾದ ಒಂದು ಬೌಲ್ನ ತೊಗೊಂಡು ಇದಕ್ಕೆ ನಾನಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೇನುತುಪ್ಪ ಹಾಕೋದ್ರಿಂದನೂ ಅಷ್ಟೇ ಸ್ಕಿನ್ಗೆ ತುಂಬ ಮಾಯ್ಶ್ಚರೈಸರ್ನ ಕೊಡುತ್ತೆ. ಮತ್ತು ಈಗ ಆಲ್ರೆಡಿ ನಾವು ಸ್ಕ್ರಬ್ ಮಾಡಿರೋದ್ರಿಂದ ಓಪನ್ ಪೋರ್ಸ್ ಎಲ್ಲ ಆಗಿರೋದ್ರಿಂದ ಅದಕ್ಕೆ ಇದು ಕವರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದೊಂಥರ ಸ್ಕಿನ್ ಪಾಲಿಷ್ ಮಾಡಿದಾಗೆ ನಮಗೆ ಒಳ್ಳೆ ಯೂಸ್ಫುಲ್ ಆದ ರಿಸಲ್ಟ್ನ ಕೊಡುತ್ತೆ. ಇವಾಗ ನಾನು ಇದಕ್ಕೆ ಜೇನುತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ತುಂಬ ಪ್ಯೂರ್ ಆಗಿರುವಂಥ ಜೇನುತುಪ್ಪನ ಉಪಯೋಗಿಸಿ
ನಾನಿಲ್ಲಿ ಒಂದು ಪೀಲ್ ಆಫ್ ಮಾಸ್ಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ರೀತಿಯಾದ ಪೀಲ್ ಆಫ್ನ ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಲೋವೆರಾ ಮತ್ತು ನೀಮ್ ಪೀಲ್ ಆಫ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ನಮಗೆ ಸ್ಕಿನ್ನು ತುಂಬ ಟೈಟ್ ಆಗುತ್ತೆ, ಓಪನ್ ಪೋರ್ಸ್ ಎಲ್ಲ ಕವರ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾದ ಯಾವುದಾದ್ರೂ ಒಂದು ಪೀಲ್ ಆಫ್ನ ಹಾಕ್ಕೊಳ್ಳಿ ನೀವು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಎವರ್ ಯೂತ್ ಪೀಲ್ ಆಫ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದಾದ್ರೂ ಬ್ರ್ಯಾಂಡ್ದು ಯಾವುದಾದ್ರೂ ಪೀಲ್ ಆಫ್ನ ನೀವಿಲ್ಲಿ ಹಾಕ್ಕೊಳ್ಬೋದು. ಆರೆಂಜ್ ಪೀಲ್ ಆಫ್ ಕೂಡ ಯೂಸ್ ಮಾಡ್ಬೋದು ನೀವಿಲ್ಲಿ. ನಾನಿಲ್ಲಿ ನೀಮ್ ಮತ್ತು ಅಲೋವೆರಾದ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಇದು ಈ ರೀತಿ ರೆಡಿ ಆಗಿದೆ. ಈ ರೀತಿ ಅದು ಗಮ್ ರೀತಿ ಆಗಬೇಕು. ಇವಾಗ ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಕ್ನ ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿರುವಂಥ ಓಪನ್ ಪೋರ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ಗಾಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಸ್ಕಿನ್ನಲ್ಲಿ ಏನು ಅನ್ವಾಂಟೆಡ್ ಏರ್ಸ್ ಇರುತ್ತೆ ಮುಖದಲ್ಲಿ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ನನ್ನು ತುಂಬ ಲೈಟಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಯಾರಿಗೆಲ್ಲ ಡಾರ್ಕ್ ಸ್ಕಿನ್ ಇದೆ ಅವರು ತುಂಬ ಲೈಟ್ ಆಗೋದಕ್ಕೆ ಶುರುವಾಗುತ್ತೆ. ಅದರಿಂದ ಅವರು ತುಂಬ ಫೇರ್ ಆಗಿ ಬ್ರೈಟಾಗಿ ಕಾಣಿಸ್ಕೊಳ್ತು. ನೋಡಿ ಇದನ್ನೆಲ್ಲ ಈ ರೀತಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಇದು ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಿಗ್ಮೆಂಟೇಷನ್ಗೂ ಇದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಪಾರ್ಲರಲ್ಲಿ ಹೇಗೆ ಗ್ಲೋ ಕೊಡುತ್ತೆ ಅದೇ ರೀತಿಯಾದ ಗ್ಲೋನ ಕೊಡುತ್ತೆ. ಮನೆಯಲ್ಲಿ ಯಾವುದಾದ್ರೂ ಪೀಲ್ ಆಫ್ ಮಾಸ್ಕ್ ಇದ್ದರೆ ಅದರಲ್ಲಿ ಈ ರೀತಿಯಾದ ರೆಮಿಡಿನ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೋಡಿ ಈ ರೀತಿ ಆಲ್ ಓವರ್ ದ ಫೇಸ್ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ನಿಮಗೆ ಲೈವ್ ರಿಸಲ್ಟ್ನ ತೋರಿಸ್ತೀನಿ ಹೇಗೆ ಇದು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ನಾವು ಮನೆಯಲ್ಲೇ ರೆಮಿಡಿನ ಕಂಡಿಡ್ಕೊಂಡು ನಾವು ಈ ರೀತಿ ಕ್ಲಿಯರ್ ಸ್ಕಿನ್ನ ಪಡ್ಕೊಳ್ಬೋದು. ಸೊ ಈ ರೀತಿ ನಾವು ಫೇಸಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಇದನ್ನೆಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಇದನ್ನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಬಿಡಬೇಕಾಗತ್ತೆ. ಯಾಕಂದರೆ ಇದು ತುಂಬ ಡ್ರೈ ಆಗಬೇಕು ಮತ್ತು ನಮ್ಮ ಸ್ಕಿನ್ನು ನಮಗೆ ಟೈಟ್ ಆಗೋದಕ್ಕೆ ಫೀಲ್ ಆಗಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಇದು ತುಂಬ ಡ್ರೈ ಆಗಿದೆ ಅಂತ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಯಾರಿಗೆಲ್ಲ ಫೈನ್ ಲೈನ್ಸ್ ಆಗಿರ್ಬೋದು ಮತ್ತು ಯಾರಿಗೆಲ್ಲ ಸ್ಕಿನ್ನು ತುಂಬ ಸ್ಯಾಗ್ ಆಗ್ತದೆ ಅವರಿಗೆಲ್ಲ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸ್ಕಿನ್ನನ್ನು ತುಂಬ ಟೈಟ್ ಮಾಡುತ್ತೆ. ನೋಡ್ಬೋದು ಇವಾಗ ಇದು ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ, ಚೆನ್ನಾಗಿ ಡ್ರೈ ಆಗಿದೆ. ನಮ್ಗೆ ಹೇಗೆ ಡ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಮಗೆ ಅದು ಚೆನ್ನಾಗಿ ಟೈಟ್ ಆಗಿರುತ್ತೆ ಮುಖ ಎಲ್ಲ. ಮತ್ತು ನಮಗೆ ಮುಟ್ಟಿದ್ರೆ ನಾವು ಜೇನುತುಪ್ಪ ಎಲ್ಲ ಹಾಕಿರೋದ್ರಿಂದ ಅದು ಅಂಟ್ಕೊಳ್ಬಾರ್ದು ಕೈಗೆ, ಆವಾಗ ಇದು ಡ್ರೈ ಆಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಡ್ರೈ ಆದ್ರೇ ನಮಗೆ ಈ ರೀತಿ ನೀಟಾಗಿ ಪೀಲ್ ಮಾಡೋದಕ್ಕೆ ಹಾಕೋದು. ಸೊ ಇದನ್ನು ನೀವು ಆದಷ್ಟು ಚೆನ್ನಾಗಿ ಡ್ರೈ ಮಾಡಿ ನಂತರ ಪೀಲ್ ಮಾಡಿ. ನೋಡಿ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ಈ ರೀತಿ ನೀಟಾಗಿ ಈಸಿಯಾಗಿ ಪೀಲ್ ಮಾಡ್ಬೋದು. ಸೊ ಈ ರೀತಿ ಪೀಲ್ ಮಾಡ್ತಾ ಬಂದರೆ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ದು ಔಟರ್ ಲೇಯರ್ ಕೂಡ ರಿಮೂವ್ ಆಗುತ್ತೆ, ಸ್ಕಿನ್ ತುಂಬ ರಿಫ್ರೆಶ್ ಅನಿಸುತ್ತೆ. ಈವನ್ ನಮಗೆ ಅನ್ವಾಂಟೆಡ್ ಏರ್ಸ್ ಇದ್ದರೆ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಇದನ್ನು ಈ ರೀತಿ ರಿಮೂವ್ ಮಾಡಬೇಕು. ಸೊ ಇದನ್ನು ಚೆನ್ನಾಗಿ ಡ್ರೈ ಆಗಿದ್ರೇ ನಮಗೆ ಈ ರೀತಿ ಈಸಿಯಾಗಿ ಪೀಲ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ಇಲ್ಲ ಅಂತಂದರೆ ಅದು ಪೀಲ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ.
ಸೊ ಆದಷ್ಟು ನೀವು ಹಾಫ್ ಆನ್ ಅವರ್ ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಈ ರೀತಿ ಅದನ್ನು ಪೀಲ್ ಮಾಡಬೇಕು. ಈ ಥರ ಅನ್ವಾಂಟೆಡ್ ಏಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ಬರುತ್ತೆ ಇದನ್ನು ಟ್ರೈ ಮಾಡೋದ್ರಿಂದ. ಇವನ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ತುಂಬ ವರ್ಷದಿಂದ ಉಳಿದಿದೆ ಅಂದರೆ ಅದು ಕೂಡ ನಮಗೆ ಲೈಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜಪಾನೀಸ್ ಇದು ವೈರಲ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ. ಮತ್ತು ರೈಸ್ ಫ್ಲೋರ್ನ ಅವ್ರು ಆದಷ್ಟು ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ರೈಸ್ ಫ್ಲೋರಿಂದ ಆದಷ್ಟು ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ನಿಧಾನಕ್ಕೆ ಪೀಲ್ ಮಾಡ್ಕೋಬೇಕು. ಸೊ ಈ ರೀತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ, ಅನ್ವಾಂಟೆಡ್ ಏಡ್ಸ್ ಕೂಡ ರಿಮೂವ್ ಆಗುತ್ತೆ. ಸೊ ಕ್ಲಿಯರ್ ಸ್ಕಿನ್ ಕೊಡೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಈ ಪ್ಯಾಕ್. ಸೊ ಇವಾಗ ನಾನು ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಸ್ಕಿನ್ ಎಷ್ಟು ಲೈಟ್ ಆಗಿದೆ ಅಂತ ಹೇಳಿ. ನೋಡ್ಬೋದು ನೀವೀಗ ಇದನ್ನು ನಾನು ನೀಟಾಗಿ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಪ್ಯಾಕ್ ಅಥವಾ ರೆಮಿಡಿನ ನೀವು ಯೂಸ್ ಮಾಡಿದಾಗ ಆದಷ್ಟು ಸೋಪ್ ಅಥವಾ ಫೇಸ್ ವಾಶ್ನ ಅವತ್ತಿಗೆ ಅವಾಯ್ಡ್ ಮಾಡಿ. ಆವಾಗ ಅದು ನಮಗೆ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ ಮತ್ತು ಬೆಸ್ಟ್ ಗ್ಲೋನ ಕೊಡುತ್ತೆ. ಸೊ ಇದೇ ರೀತಿಯಾದ ಹೋಮ್ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ. ಯಾವುದೇ ವೀಡಿಯೋಸ್ ಕೂಡ ಸ್ಕಿಪ್ ಆಗಲ್ಲ. ಥ್ಯಾಂಕ್ ಯು.